ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ಬೆಳಗ್ಗೆ ಎದ್ದು ಯೋಗೇಶ್ ಕ್ಯಾಂಡಿಡೇಟ್ ಮಾಡಿ ನಮ್ಮ ನೀವೆಲ್ಲ ಬಹಳ ಜನ ಬಂದು ಅನುಕೂಲ ಕೆಲಸ ಮಾಡಿದ್ರಿ. 25,000 ಅಂತರದಿಂದ ಯೋಗೇಶ್ ಗೆದ್ದು ಈಗ 4 ಜನ MLAಗಳು ಕಾಂಗ್ರೆಸ್ ಈ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ, ರಾಮನಗರ ಜಿಲ್ಲೆ ಅಲ್ಲ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಇವತ್ತು ಕಾಂಗ್ರೆಸ್ MLAಗಳು ಆಗಿದ್ದಾರೆ. ಇದು ಬಿಡಿ. ಈಗ ನಾನು ಇಲ್ಲಿ ಡೆಪ್ಯೂಟಿ CM ಅಂತ ಬಂದಿಲ್ಲ, ಇಲ್ಲ ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಅಂತ ಬಂದಿಲ್ಲ, ಇಲ್ಲ ನೀರಾವರಿ ಮಂತ್ರಿ ಅಂತ ಬಂದಿಲ್ಲ. ನಾನು ಏನಾದ್ರೂ ನಿಮ್ಗೆ ನಾನು ನಿಮ್ ಮಗನೇ, ನಿಮ್ ಊರವನೇ, ಈ ಕ್ಷೇತ್ರದವನೇ, ನಿಮ್ ಕುಟುಂಬದ ಒಬ್ಬ ಸದಸ್ಯನೇ ಅನ್ನೋದು ಕೂಡ ನಿಮ್ಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಎಷ್ಟು ದೊಡ್ಡವರಾದ್ರೂ ಕೂಡ ಈ ಹೋರಾಟಕ್ಕೆ ಒಳಗಡೆ ಬಂದ ತಕ್ಷಣ ನಾನು ನಿಮ್ಮ ಮಗ. ಸೊ ನೀವೆಲ್ಲ ಸೇರಿ ಆಶೀರ್ವಾದ ಮಾಡಿ ಇಷ್ಟು ಮಟ್ಟಿಗೆ ಬೆಳೆಸಿದ್ದೀರಿ ಅಂತೇಳಿ ಸುರೇಶ್ ಅವರು ಈಗಾಗಲೇ ತಿಳಿಸಿದ್ದಾರೆ. ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಅರ್ಜಿ ಕೊಡಕ್ಕೆ ಬಂದಿದ್ದೀರಿ. ಒಂದು 3-4 ತಿಂಗಳಿಂದ ಕೋಡಹಳ್ಳಿಲೂ ಮಾಡಿದೆ, ಈ ರೀತಿ ಸಭೆನ ದೊಡ್ಡಹಳ್ಳಿಲೂ ಮಾಡಿದೆ, ನಾಳೆ ಕನಕಪುರದಲ್ಲಿ ಇಟ್ಕೊಂಡಿದ್ದೆ. ಸ್ವಲ್ಪ ಈ ಡೊಂಗು ಜ್ವರ ಬಂದ್ಬಿಟ್ಟು ಈ ಮಧ್ಯಾಹ್ನದಲ್ಲಿ ತಿರ್ಗಾ ಸಾಯಂಕಾಲ ಜ್ವರ ಶುರು ಆಗ್ಬಿಟ್ಟು 8 ದಿನ ರೆಸ್ಟ್ ಆಗ್ಬೇಕು ಅಂತ ಹೇಳ್ತಾವ್ರೆ. ನಾನು ಇಲ್ಲಿ ಗಮನಿ ಹೊಸಕೋಟೆ ಎಲ್ಲ ಕಡೆ ತಿರುಗಿ ಸ್ವಲ್ಪ ಆಫೀಸ್ ಕುಡಿತಿದ್ದೀನಿ. ಇಲ್ಲಿ ಅಂತೇಳಿ ಇದು ಕ್ಯಾನ್ಸಲ್ ಮಾಡೋದು ಬೇಡ ಅಂತೇಳಿ ಇದನ್ನೆಲ್ಲ ಭೇಟಿ ಮಾಡಬೇಕು ಅಂತ ಬಂದಿದ್ದೀನಿ. ಇವತ್ತು ಸುಮಾರು 60-70 ಜನ ನಮ್ಮ ಜನ ಬೆಂಗಳೂರು ಸೇರ್ಕೊಂಡ್ರೆ. ಯಾಕೆ ಸೇರ್ಕೊಂಡವ್ರೆ? ವಿದ್ಯಾಭ್ಯಾಸಕ್ಕೋಸ್ಕರ ಸೇರ್ಕೊಂಡವ್ರೆ, ಉದ್ಯೋಗಕ್ಕೋಸ್ಕರ ಸೇರ್ಕೊಂಡವ್ರೆ. ಮೊದಲು ವಿದ್ಯಾಭ್ಯಾಸ, ನನಗೂ ನಮ್ಮಪ್ಪ ಬೆಂಗಳೂರು ಸೇರಿಸಿದ್ರು ಸ್ಕೂಲ್ಗೆ, ಒಳ್ಳೆ ಸ್ಕೂಲಲ್ಲಿ ಓದಿದ್ದಾರೆ ಮಗ ಅಂತೇಳಿ. ಇನ್ನ ಹೋಗಿ ಕೆಲವರೆಲ್ಲ ಪಾಲಿಪುರಿಯಲ್ಲಿ ಸೇರ್ಕೊಳ್ಳೋದು, ಇದನ್ನ ಅದೆಲ್ಲೋ ಹೋಟೆಲ್ ಸೇರ್ಕೊಳ್ಳೋದು, ಸಣ್ಣ ಸಣ್ಣ ಕೆಲಸ ಮಾಡೋದು. ಏನೋ 1-2 ಜನ ಸುಮಾರು ಒಂಥರ ಆಗೋರು ಕೆಲಸ, ಒಬ್ಬರು ಇದ್ರು. ಮಿಕ್ಕಿದವರೆಲ್ಲ ಇನ್ನ ಕಷ್ಟಪಡ್ತಾನೆ ಅವ್ರೆ. ಇದನ್ನ ಏನಾರ ಮಾಡಿ ತಪ್ಪಿಸ್ಬೇಕಲ್ಲ ಅಂತೇಳಿ ಫಸ್ಟ್ ಈಗಾಗಲೇ ನಾನು ಹೊಸದುರ್ಗದಲ್ಲಿ ಒಂದು ದೊಡ್ಡ ಸ್ಕೂಲ್ ಶುರು ಮಾಡಿಸಿದ್ವಿ. ಬಿಲ್ಡಿಂಗ್ ನಡೀತಾ ಇದೆ. 10 ಕೋಟಿ ರೂಪಾಯಿ ವೆಚ್ಚದ ಒಂದು KPS ಸ್ಕೂಲ್, ಎಲ್ಲ ಇಂಗ್ಲಿಷ್ ಕಲಿಬೇಕು ನಮ್ಮ ಮಕ್ಕಳು ಅಂತೇಳಿ ಎಲ್ಲ ಅದಕ್ಕೆ ಈಗ ಪ್ರಾರಂಭ ಮಾಡಿದ್ವಿ. ಈಗ ಕೋಡಹಳ್ಳಿಯಲ್ಲಿ ನಿಮ್ಗೆ ಗೊತ್ತಿದೆ, 10 ಎಕರೆ ಬರ್ದೆ ಕೊಟ್ಬಿಟ್ಟೆ ಗೌರ್ಮೆಂಟ್ಗೆ ಬರ್ಕೊಟ್ಬಿಟ್ರೆ ಎಲ್ಲ ನಿಮ್ಮ ಮಕ್ಕಳೆಲ್ಲ ಅಲ್ಲಿ ಹೋಗ್ತಾರೆ. ದೊಡ್ಡಹಳ್ಳಿಲೂ ಬರ್ಕೊಟ್ಬಿಟ್ಟಿದ್ದೀನಿ, ಅಲ್ಲೂ ಹಾಸ್ಟೆಲ್ಗೆ ಕೆಲಸ ನಡೀತಾ ಇದೆ. ಉಯ್ಯಂಬಳ್ಳಿಯಲ್ಲೂ ನಡೀತಾ ಇದೆ, ಈ ಕಡೆ ಇನ್ನೂರಲ್ಲೂ ನಡೀತಾ ಇದೆ. ಈಗೆಲ್ಲ ಕಡೆ ಶಾಲೆಗಳನ್ನ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.